ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ ಬಂದು ಬಿಂದು ಮನೆ ಶ್ರಾವಣ ಆ್ಯಂಡ್ ನಮ್ಮನೆ ಪುಟಾಣಿ ಅವಳು ಸ್ಕೂಲ್ಗೆ ಫ್ಯಾನ್ಸಿ ಡ್ರೆಸ್ ಕೃಷ್ಣ ಆಗಿ ಹೋಗ್ತಾಯಿದ್ಲು. ಅಕ್ಕ ತುಂಬ ಚೆನ್ನಾಗಿ ರೆಡಿ ಮಾಡಿದ್ಲು ಅವಳನ್ನ, ನೀವೇ ನೋಡ್ಬೋದು. ಐ ಥಿಂಕ್ ಅವಳ ಕ್ಲಾಸಲ್ಲಿ ಇಷ್ಟು ಚೆನ್ನಾಗಿ ಯಾರು ಕೂಡ ರೆಡಿ ಆಗಿರಲಿಲ್ಲ. ಆ್ಯಂಡ್ ನೀವು ಸೋಫಾದಲ್ಲಿ ಅಷ್ಟು ಮೆಸ್ ನೋಡ್ತಾ ಇರ್ಬೋದು, ಬಿಕಾಸ್ ಅವಳು ಒಬ್ಬಳನ್ನ ರೆಡಿ ಮಾಡೋಕ್ಕೆ. ಯು ಸಿ ಹೌ ಕ್ಯೂಟ್ ಶಿ ಈಸ್. ಇನ್ನು ನೆಕ್ಸ್ಟ್ ಫುಲ್ಲು ಬಿಂದು ಜೊತೆ ಇನ್ನೇನು ಶಾಪಿಂಗ್ ಮಾಡಿದ್ವಿ ಅವ್ರ ಮನೆ ಶ್ರಾವಣಕ್ಕೆ. ಕಾಲೇಜ್ ಬಂಕ್ ಮಾಡಿ ಎಲ್ಲೆಲ್ಲಿ ಹೋಗ್ತಿದ್ವಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿದ್ರಲ್ಲ, ಆಂಟಿ ಕಳಿಸಿದ್ದು ಶಾಪಿಂಗ್ ಮಾಡು ಅಂತ. ಬಟ್ ನಾನು ಅವಳು ಹೋಗಿದ್ದು ಮಂತ್ರಿಗೆ ಬರ್ಗರ್ ತಿನ್ನೋಕ್ಕೆ. ಬರ್ಗರ್ ತಿಂತ ಮಾತಾಡ್ತಾ ಕೂತ್ಕೊಂಡಿದ್ದು ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ. ಆ್ಯಂಡ್ ಈ ರೂಟ್ ಬಂದು ನಮ್ಮ ಕಾಲೇಜಿಂದ ಮಾರ್ಕೆಟ್ಗೆ ಶಾರ್ಟ್ಕಟ್ ಸಿಗುತ್ತೆ. ಅಲ್ಲಿ ಒಂದು ಮೆಕ್ಡೊನಾಲ್ಡ್ಸ್ ಇತ್ತು. ನಾನು ಅವಳು ಕ್ಲಾಸ್ ಬಂಕ್ ಮಾಡಿ ಯಾವಾಗಲೂ ಅಲ್ಲೇ ಇರ್ತಾಯಿದ್ವಿ. ತೋರಿಸ್ತೀನಿ ಇವಾಗ ನೋಡಿ ಅದನ್ನು. ನೆಕ್ಸ್ಟ್ ಅವಳು ಕೂಡ ಅದನ್ನೇ ಹೇಳ್ತಾಳೆ. ಈ ಜಾಗದಲ್ಲೇ ಇದ್ದಿದ್ದು ಮೆಕ್ಡೊನಾಲ್ಡ್ಸ್. ನಾನು ಅವಳು ತಿಂದಿದ್ದೀವಿ ಅಂದರು ನೆಕ್ಸ್ಟ್ ಲೆವೆಲ್ ತಿಂದಿದ್ದೀವಿ ಅಲ್ಲಿ. ನಾನು ಆಲ್ರೆಡಿ ಬ್ಲಾಗ್ ಮಾಡಿದೆ ಅದನ್ನು. ಬ್ಲಾಗಿಂದ ಬ್ಲಾಗ್ ಮಾಡಿದೆ, ಬ್ಲಾಗ್ ಟು ಬ್ಲಾಗ್. ಅದೇನೇ ಸಿಂಪಲ್ ಮೆಕ್ಡೊನಾಲ್ಡ್ಸ್. ಆ್ಯಂಡ್ ಅವಳು ಹೇಳ್ದಂಗೆ ಅಲ್ಲೇ ಬಿದ್ದು ಒದ್ದಾಡ್ತಿದ್ವಿ. ಇದೇ ಆ ಶಾರ್ಟ್ಕಟ್ ರೋಡ್ ನಾನು ಹೇಳಿದ್ದು. ನಮ್ಮ ಕಾಲೇಜಿಂದ ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಿದ್ದು ಐ ಥಿಂಕ್ 2 ಮಿನಿಟ್ಸ್ ಸಾಕಿತ್ತು ಅನ್ಕೋತೀನಿ. 2 ಮಿನಿಟ್ಸ್ ಕೂಡ ಜಾಸ್ತಿನೇ, ಅಷ್ಟು ಹತ್ರ ಇತ್ತು ಕಾಲೇಜ್ ಮೆಕ್ಡೊನಾಲ್ಡ್ಸ್ಗೆ. ಆ್ಯಂಡ್ ಅದೊಂದೇ ಜಾಗ ಅಲ್ಲ ಗೈಸ್, ಇಲ್ಲಿ ಬರ್ತೀವಿ ನೋಡಿ ಸಾಯಿಬಾಬಾ ಟೆಂಪಲ್. ಇಲ್ಲಿ ಕೂಡ ಎವ್ರಿ ಥರ್ಸ್ಡೇಸ್ ನಾನು ಅವಳು ಹೋಗ್ತಾಯಿದ್ವಿ ಬಂಕ್ ಮಾಡಿ. ಈ ಟೆಂಪಲ್, ಶಿವನ ದೇವಸ್ಥಾನ, ಗಂಗಮ್ಮ ಟೆಂಪಲ್ ಎಲ್ಲ ಕೂಡ ಬಂಕ್ ಮಾಡಿ ಚೆನ್ನಾಗಿ ಸುತ್ತಾಡಿದ್ವಿ. ಐ ಥಿಂಕ್ ಅಷ್ಟೇ ಜಾಗ ಅಲ್ಲ, ಇನ್ನೂ ಬೇಜಾನ್ ಜಾಗಗಳಿದೆ ನಾನು ಅವಳು ಬಂಕ್ ಮಾಡಿ ಸುತ್ತಾಡಿದ ಜಾಗಗಳು. ಆ ಏಜಲ್ಲಿ ಇದ್ದಿದ್ದು ಗಟ್ಸ್ ನಮಗೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂದ್ಕೊಂಡು ನಾನು ಅವಳು ಕೂತ್ಕೊಂಡ್ರೆ ಈಗಲೂ ಮಾತಾಡ್ತೀವಿ ಹೇಗೆ ಅಂತ. ಆ್ಯಂಡ್ ಸೀದಾ ನಾವು ಇದೆಲ್ಲ ಮುಗಿಸ್ಕೊಂಡು ಬಿಂದು ಮನೆಗೆ ಹೋಗ್ತೀವಿ. ಆ್ಯಂಡ್ ಇವಳು ನಮ್ಮ ಸ್ವೀಟೆಸ್ಟ್ ಸ್ವೀಟಿ. ಆಂಟಿಗೆ ಇವಳೇ ಮುದ್ದು. ನೆಕ್ಸ್ಟ್ ಕ್ಲಿಪ್ ನಾವು ಸ್ವಲ್ಪ ವಾಲ್ಯೂಮ್ ಹೈಯಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. ಮಮ್ಮಿ ಎಲ್ಲೋಯ್ತು? ಎಲ್ಲ ಮಮ್ಮಿ ಎಲ್ಲೋಯ್ತು ನೋಡೋದು. ಎಲ್ಲಿ ಮಗ್ನಿ ಮಮ್ಮಿ ಆಂಟಿ ಬಂದಾಗಿಂದ ನನ್ನೂ ಹಂಗೆ ಮಾತಾಡ್ಸಿಲ್ಲ, ಇವಳನ್ನೂ ಹಂಗೆ ಮಾತಾಡ್ಸಿಲ್ಲ. ನಮ್ಮ ಲೈಫಲ್ಲಿ ಹಂಗೆ ಮಾತಾಡ್ಸಿಲ್ಲ. ಇಟ್ಟೆ. ಸೊ ಈ ಸ್ವರೂಪ ಯಾಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ಲು ಅಂದರೆ, ನಮ್ಮಮ್ಮ ಈ ಬೌಲಲ್ಲಿ ತರಕಾರಿ ತಂದು ಕೊಟ್ಟರು ಕಟ್ ಮಾಡು ಅಂತ. ನಾನೊಂದು ರೀಲ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಏನಂದರೆ 2 ಟೈಪ್ ಆಫ್ ಹುಡುಗಿರು ಇರ್ತಾರೆ. ಒಬ್ಬರು ಅಡುಗೆ ಮನೇಲಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ, ಅವರೇ ಅಡುಗೆನೂ ಮಾಡ್ತಾರೆ, ನೀನು ಆರಾಮಾಗಿ ರೆಸ್ಟ್ ಮಾಡಮ್ಮ ಅಂತಾರೆ. ಸೆಕೆಂಡ್ ಟೈಪ್ ಏನಂದರೆ, ತರಕಾರಿ ಕಟ್ ಮಾಡಿಕೊಡ್ಬೇಕಾ ತಂದ್ಕೊಡು, ತಗೋ ತರಕಾರಿ ಕಟ್ ಮಾಡಾಯಿತು, ಬೆಲ್ಲ ಕೊಟ್ಬೇಕಾ ತಂದ್ಕೊಡು, ಆ ಥರ. ಸೊ ನಾನು ಆ ಸೆಕೆಂಡ್ ಕ್ಯಾಟಗರಿ. ನಾನು ಸುಮ್ಮನೆ ಆ ರೀಲ್ ಮಾಡಿಲ್ಲ, ಆ ರೀಲಲ್ಲಿ ಇರೋಳು ನಾನೇ ಅಂತ ಪ್ರೂವ್ ಮಾಡೋಕ್ಕೆ ಆಂಟಿ ತಂದ್ಕೊಡ್ರಿ. ಇವಾಗ ಎಲ್ಲ ರೆಡಿ ಮಾಡಿ ಇಡ್ತಾಳೆ, ಆಂಟಿ ಬಂದು ತೊಗೊಂಡು ಹೋಗ್ತಾರೆ. ತಿರ್ಗಾ ವಾಪಸ್ ಬೇರೆ ಏನು ಬೇಕು ಅದನ್ನು ತಂದು ಕೊಡ್ತಾರೆ. ಒಬ್ಬ ನಮ್ಮ ಆಂಟಿ ಬೆಳಗ್ಗೆಯಿಂದ ಅಡುಗೆ ಮನೇಲಿ ಕಷ್ಟಪಡ್ತಾನೇ ಇದ್ದಾರೆ. ಆಂಟಿ ಹಾಯ್ ಹೇಳಿ ಆಂಟಿ. ಅದು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಸುಮ್ಮನೆ ಅಲ್ಲ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ ಆಂಟಿ. ಹಾಯ್ ಎಲ್ರಿಗೂ. ಸ್ವರೂಪನ್ ಬ್ಲಾಗಿಂದ ಎಲ್ಲರಿಗೂ ಹಾಯ್. ಸ್ವರೂಪನ್ ಬ್ಲಾಗಿಂದ ಎಲ್ರಿಗೂ ಹಾಯ್. ಆ್ಯಂಡ್ ಎಸ್, ಇಲ್ಲಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ, ನಿಮ್ಮಿದು ತಲಹರಟೆ ಸ್ಟಾರ್ಟ್ ಆಗುತ್ತೆ, ಬಿಂದುದು ಒಂದು ಜಗಳ ಸ್ಟಾರ್ಟ್ ಆಗುತ್ತೆ. ಫುಲ್ ವಿಡಿಯೋ ನೀವೇ ನೋಡಿ. ಬರೀ ಅವ್ನ ಮೈ ಮೇಲೆ ಅಂಟ್ಕೊಂಡೇ ಹೋಗ್ಬಿಡೋದು. ಅದು ನಮ್ಮ ಸ್ವೀಟಿಗೆ ಕರೆದಿರೋದು ಆ್ಯಕ್ಚುಲಿ ಆಗಿ. ಮುಚ್ಚು, ಆ ಮಗು ಮೇಲೆ ಹೇಳ್ಬೇಡ ನೀನು. ಯಾರು ಕಣ್ ಮಾಡಿರೋದು ಅಂತ ಆಡೋಗೀಗ ಅಲ್ಲಿ ತೋರ್ಸಕ್ಕಲ್ಲ ಆಗಲ್ಲ, ಹಿಂಗೆಲ್ಲ ಲಾಗಲ್ಲೇ ಬರೀ ಇದ್ರ ತರ ಮಾತಾಡ್ತಾಳೆ. ತೋರ್ಸಕ್ಕೆ ಹೆಂಗ್ ಮಾತಾಡ್ತಾಳೆ ಮನೆಗೆ ಅಲ್ಲ ಅಕ್ಕ. ರಿವೆಂಟ್ ಸ್ವಲ್ಪ ಸ್ಲೋಮೋ ಮಾಡಕ್ಕೆ ಮಾತಾಡಿದ್ವಿ. ಇವಾಗ ಅವ್ನ ಅಕ್ಕ ಅಂತ ಅವ್ನು ಅದನ್ನೇ ಹೇಳು. ಅವಾಗಲೇ ಏನಂದಪ್ಪ, ಅಕ್ಕ ಅಂದ್ರಿ ಏನು? ಬರ್ರಿ ಡವ್ ಆ ಕಡೆ ಸೈಡ್ ಟ್ರೈಪಾಡ್ ಕೊಡ್ಲಾ ನಿಮ್ಗೆ? ಬೇಡ ಸ್ವೀಟು ಹಾಯ್. ನಿನ್ನೆ ಮೊನ್ನೆ ಬಂದಿದ್ ಕುನ್ನಿ ಆ ಹುಡ್ಗಿಗೆ ಎಷ್ಟು ಗೋಳಿಕೋತಾವ್ ಇವನು ಅಂತಂದ್ರೆ, ಇನ್ನೊಂದ್ಸಲ ಅವಳು ಬಂದಿಲ್ಲ ಅಂತಂದ್ರೆ ನಿನ್ಗೆ ಮೊಕ್ಕ ಮೇಲೆ ಹೊಡಿಯೋದು ನಾನು. ಅಕ್ಕ ಹಂಗೆಲ್ಲ ಮಾಡ್ಸಕ್ಕ ಇವಳು ನನ್ನ ಇಟ್ಕೊಂಡು ಕಂಟೆಂಟ್ ಮಾಡ್ಕೊಂತಾಳೆ. ಅಷ್ಟೇ ಮಚ್ಚ, ಲೈಫಲ್ಲಿ ಯಾರು ಇರ್ತಾರೋ ಅವರೇ ಕಂಟೆಂಟು. ನೋಡು
ಇಲ್ಲ ನನ್ನ ಫೋನಲ್ಲೂ ವ್ಲಾಗ್ ಮಾಡ್ತೀನಿ, ನಿನ್ನ ಫೋನಲ್ಲೂ ವ್ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು ಕೊಡಿ ನಾನು ಅಡುಗೆ ತೋರಿಸ್ಬಿಡಂಗೆ ನನ್ನ ವ್ಲಾಗ್. ನೋಡಿ ಗೈಸ್, ಹಿಂದೆ ಟಿ ವಿ ಓಡ್ತಾ ಇದೆ, ಪೂಜೆ ಆಯಿತು, ಸ್ವಲ್ಪ ಕಬಾಬ್ ಬೇಯಿಸ್ದವಳೆ. ನಾನು ಕಬಾಬ್ ಬೇಯಿಸಿದ್ದೀನಿ, ಬಟ್ ಹಾಕಿದ್ದಲ್ಲ ಆಂಟಿ. ಇದೇನೋ ಮಾಡಿದಾರೆ ಆಂಟಿ, ನನಗೆ ಗೊತ್ತಿಲ್ಲ. ಇರೋನ ತೋರಿಸು, ನಾನು ತೋರಿಸಿ ಹೇಳ್ತೀನಿ. ಓಕೆ, ಇದೇನೋ ಚೀಚಿ ಸಾರು. ಓಕೆ, ಇದು ರಸಮ್ ಇದು, ಬಿಕಾಸ್ ಆಂಟಿ ಅವಾಗಲೇ ಮಾಡ್ತಾ ಇದ್ರು ನೋಡು. ನಮ್ಗಮ್ಮ ಈ ಸೌತೆಕಾಯಿ ಕಟ್ ಮಾಡಿ ಇದೊಂದೇ ಮಾಡಿದ್ದು ಬಿಂದು. ನಾನೇ ಕಟ್ ಮಾಡಿರೋದು ಇದು. ಇದೊಂದನ್ನೇ ಮಾಡಿದ್ದವಳು, ಇನ್ನೇನು ಮಾಡಿಲ್ಲ. ಇಷ್ಟೆಲ್ಲ ಅಡುಗೆ ಇದೆ. ಆಮೇಲೆ ಅವಳು ಬಿಂದು ತೋರಿಸ್ತಾಳೆ. ತೀರ್ಥ ಹಾಕೋವಾಗ ನಮ್ಮಮ್ಮ ತೋರಿಸ್ತಾಳೆ ಅಂತ. ಇರು. ತೋರಿಸಿ ಏನೇನು ಮಾಡಿದ್ದೀರಾ? ಚಿಕನ್ ಸಾಂಬಾರ್, ವೈಟ್ ರೈಸ್, ಮುದ್ದೆ, ಕಬಾಬ್, ಮಟನ್ ಚಾಪ್ಸ್. ತಮ್ಮಂಗೋಸ್ಕರ ಮಗನಿಗೋಸ್ಕರ ಅದು. ಮಗನಿಗೋಸ್ಕರನೂ ಅಲ್ಲ, ಮಗಳಿಗೋಸ್ಕರನೂ ಅಲ್ಲ, ಯಾರಿಗೋಸ್ಕರನೂ ಅಲ್ಲ, ದೇವ್ರಿಗೋಸ್ಕರ. ಸುಳ್ಳು ಈಡವೆಲ್ಲ ಮಾಡ್ಬಾರ್ದು. ಇಲ್ಲ, ನಾವು ಮಾಡೋದೇ ದೇವ್ರಿಗೆ ನಾನ್ ವೆಜ್ ತಾನೆ. ಆಮೇಲೆ ನೆಕ್ಸ್ಟು ಮುದ್ದೆ, ಮುದ್ದೆ, ಪಲಾವು, ಆಮೇಲೆ ರಸಮ್, ಅನ್ನ. ಎಲ್ಲದಕ್ಕೂ ತೀರ್ಥ ಹಾಕ್ತವ್ರ ನಮ್ಮಮ್ಮ ಇವಾಗ. ನೋಡಿ ನಾನು ಏನು ಟ್ಯಾಲೆಂಟ್ ಅಂತ 2 ಫೋನಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಅಕ್ಕ ಹೊಸದಾಗಿ ಇಸ್ಕೊಂಡ ಫೋನ್ ಇವಾಗ. ಮದುವೆ ಆದ್ಮೇಲೆ ಇಸ್ಕೊಂಡು. ಒದ್ದೆ ಅಕ್ಕ ಲಾಟ್ರಿ. ಅಕ್ಕ ಲಾಟ್ರಿ ಹೊಡೆದ್ರಿ. ನೋಡಿದ್ರಲ್ಲ ಆಂಟಿ, ಬೆಳಗಿಂದ ಅಷ್ಟು ಕೆಲಸ ಮಾಡಿದ್ರು, ಅಡುಗೆ ಮಾಡಿದ್ರು, ಪೂಜೆ ಮಾಡಿದ್ರು, ಬಟ್ ಸ್ಟಿಲ್ ಶಿ ಈಸ್ ಫುಲ್ ಆಫ್ ಎನರ್ಜಿ ಆ್ಯಂಡ್ ಶಿ ಈಸ್ ಸೂಪರ್ ಕೂಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಅಕ್ಕ ತಮ್ಮ ಮಾತಾಡ್ತಾರೆ, ಅಲ್ಲಿ ಟಾನಿಕ್ ಇಟ್ಟಿಲ್ಲ ಅಂತ. ಸೊ ಟಾನಿಕ್ ಇಡಕ್ಕೆ ಹೋಗ್ತಾನೆ ಅವನು. ಆ್ಯಂಡ್ ಇಲ್ಲಿ ವಾಯ್ಸ್ ಓವರ್ ಏನು ಕೊಡ್ತಾ ಇದ್ದೀನಿ ಅಂದರೆ, ನನ್ನ ಆಂಟಿ ಪೂಜೆ ಮಾಡ್ತಿದ್ರು ಒಂದು, ಆ್ಯಂಡ್ ಇನ್ನೊಂದು ಗೋವಿಂದನ್ ಸಾಂಗ್ ಫುಲ್ ಹೈ ವಾಲ್ಯೂಮಲ್ಲಿತ್ತು. ಸೊ ಕಾಪಿ ರೈಟ್ ಅವ್ರು ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇರೋದು. ಆ್ಯಂಡ್ ಇನ್ನೊಂದು, ನಾನು ಕೂಡ ಪೂಜೆ ಮಾಡಿದೆ. ಪೂಜೆ ಮಾಡಿ ದೇವ್ರ ಹತ್ರ ಒಂದು ಬೇಡ್ಕೊಂಡಿದ್ದೀನಿ, ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಬೇಡ್ಕೋತೀನಿ. ಏನು ಬೇಡ್ಕೊಂಡೆ ಅಂತ ಐ ಥಿಂಕ್ ನಾನು ಅವಳು ವ್ಲಾಗಲ್ಲಿ ಹೇಳಿದ್ದೀನಿ. ಆದಷ್ಟು ಬೇಗ ನೆರವೇರಲಿ, ನನಗೂ ಆಂಟಿಗೂ ಫುಲ್ ಖುಷಿ ಆಗುತ್ತೆ ಅದಾದರೆ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ತುಂಬ ಜನ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ